ನಮ್ಮ ಅಪ್ಪನ ಕಾಲದಲ್ಲೆಲ್ಲ 7, 8, 10 ಜನ ಮಕ್ಕಳಿರ್ತಿದ್ರು. ಈಗೆಲ್ಲ 1, 2 ಅಲ್ವೇ. ನಾನು ಹೆಣ ಬಿದ್ದಾಗ್ಲೇ ನಿಮ್ಗೆಲ್ಲ ಬುದ್ಧಿ ಬರೋದು. ಎಷ್ಟೋ ಜನ ಗಂಡಸರು ಮದ್ವೆ ಆದ್ಮೇಲೆ ಚೇಂಜ್ ಆಗಿ ಇಂಪ್ರೂವ್ ಆಗಿರೋಂತ ಕೇಸಸ್ ನಾನು ನೋಡಿದ್ದೀನಿ. ನಮಸ್ಕಾರ ಗೆಳೆಯರಿ, ಹೊಸ ಕನ್ನಡ ಮೂವಿ ಆಟ ಸಿನಿಮಾಕ್ಕೆ ಕೂಡ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ಹೊಸ ಮೂವಿಯ ಬಗ್ಗೆ ಕೂಡ ನೋಡೋಣ, ಯಾವ ಮೂವಿ ಅಂತ ಕೂಡ ನೋಡೋಣ. ನಾನು ಕೂಡ ಹೊಸ ಮೂವಿಯ ರಿವ್ಯೂ ಕೂಡ ಸ್ಟಾರ್ಟ್ ಮಾಡೋಣ. 2026ರ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಚೌಕಿದಾರ ಸಿನಿಮಾ ಕೂಡ ಹೇಗಿದೆ, ವರ್ತ್ ವಾಚಾ, ಅದ್ರ ಜೊತೆ ನೋಡೋಣ ಇವತ್ತಿನ ಕಂಪ್ಲೀಟ್ ಆದ ರಿವ್ಯೂ ಅಂತ ಹೇಳ್ಬೋದು. ಚೌಕಿದಾರ ಒಂದು ಮಾಸ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿರೋದು ಅಂತ ಹೇಳ್ಬೋದು. ಸಾಮಾನ್ಯ ವ್ಯಕ್ತಿ ಸಮಾಜದಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಹೋರಾಡುವ ಕತೆ ಸುತ್ತ ಕೂಡ ಸಿನಿಮಾ ಕೂಡ ಸಾಗುತ್ತೆ ಅಂತ ಹೇಳ್ಬೋದು. ಸಿನಿಮಾ ಕ್ರೈಮ್, ಸಸ್ಪೆನ್ಸ್ ಮತ್ತು ಇಮೋಷ್ನಲ್ ಆ್ಯಂಗಲ್ ಮಿಕ್ಸ್ ಆಗಿ ಕತೆ ಕೂಡ ಮುಂದುವರಿಯುತ್ತದೆ. ಕತೆ ತುಂಬ ಹೊಸದಾಗಿಲ್ಲ, ಆದರೆ ಕೂಡ ಒಂದು ಪ್ರೆಸೆಂಟೇಷನ್ ಕೂಡ ಮಾಸ್ ಆಡಿಯನ್ಸ್ಗೆ ಕೂಡ ಇಷ್ಟವಾಗುವಂತೆ ಇದೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ನೋಡುತ್ತಿದೆ. ಹೀರೋ ಸೀರಿಯಸ್ ಆ್ಯಂಡ್ ಇನ್ಸ್ಟೆನ್ಸ್ ರೋಲ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಷನ್ ಸೀನ್ನಲ್ಲಿ ಕೂಡ ಎನರ್ಜಿ ಅಂತ ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ವಿಲನ್ ಪಾತ್ರ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸನ್ನು ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಸಪೋರ್ಟಿಂಗ್ ಕಾಸ್ಟ್ ಕತೆಗೆ ಕೂಡ ಸಾಲಿಡ್ ಸಪೋರ್ಟನ್ನು ಕೂಡ ನೀಡುತ್ತೆ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಕೂಡ ಅದ್ಭುತ ಅಂತ ಹೇಳ್ಬೋದು. ಕೆಲವು ಕಡೆ ಅಂತೂ ಪವರ್ಫುಲ್ ಆದ ಫೀಲ್ಗಳನ್ನು ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಸಿನಿಮಾಗ್ರಫಿ ಕೂಡ ಡಾರ್ಕ್ ಟೋನಲ್ಲಿ ಕೂಡ ಥ್ರಿಲ್ಲರ್ ವೈಬ್ ಕೂಡ ಕೊಡುತ್ತೆ. ಎಡಿಟಿಂಗ್ ಕೆಲವೆಡೆ ಫಾಸ್ಟಾಗಿ ಇದ್ರೂ ಕೂಡ ಕೆಲ ಸನ್ನಿವೇಶಗಳು ಕೂಡ ಸ್ವಲ್ಪ ಸ್ಲೋ ಆಗಿ ಅನಿಸ್ತದೆ. ಇನ್ನು ಪಾಸಿಟಿವ್ ಪಾಯಿಂಟ್ ಬಗ್ಗೆ ಕೂಡ ನೋಡೋಣ. ಯಾಕಂದರೆ ಚೌಕಿದಾರ ಅಂತ ಹೇಳ್ಬೋದು ಮೂವಿಯ ಟೈಟಲ್ ನೋಡೋವನಿಗೆ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ ಚೌಕಿದಾರದಲ್ಲಿ. ಮಾಸ್ ಆ್ಯಕ್ಷನ್ ಸೀನ್ ಕೂಡ ಇರುತ್ತೆ. ಹೀರೋ ಪರ್ಫಾರ್ಮೆನ್ಸ್ ಅಂತೂ ಸಾಕಾಗಿದೆ ಅಂತ ಕೂಡ ಆಲ್ರೆಡಿ ಹೇಳಿದ್ದೀನಿ. ಸಸ್ಪೆನ್ಸ್ ಎಲಿಮೆಂಟ್ ಇರುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಸಸ್ಪೆನ್ಸ್ ಎಲಿಮೆಂಟ್ ಕೂಡ ಇರುತ್ತೆ. ಸ್ಟೋರಿ ಪ್ರಿಡಿಕ್ಟೇಬಲ್ ಅನ್ನಿಸ್ಬೋದು ಅಂತ ಹೇಳ್ಬೋದು. ಹೌದು, ಕೆಲವು ಕಡೆ ಸ್ಟೋರಿ ಕೂಡ ಒಂದು ಪ್ರಿಡಿಕ್ಟ್ ಮಾಡ್ಬೋದು, ಕೆಲವು ಸನ್ನಿವೇಶ ಅಂತೂ ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ. ಕೆಲವು ಸೀನ್ ಅಂತೂ ಲೈಟ್, ಕೆಲವು ಸೀನ್ಸ್ ಅಂತೂ ಲೆಂತ್ ಕೂಡ ಹೆಚ್ಚಾಗಿರುತ್ತೆ ಅಂತ ಕೂಡ ನಿಮಗೆ ಅನಿಸ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆಯಾಗಿ ಆ್ಯಕ್ಷನ್ ಮಾಸ್ ಸಿನಿಮಾಗಳನ್ನು ಕೂಡ ಇಷ್ಟಪಡುವವರಿಗೆ ಚೌಕಿದಾರ ಒಮ್ಮೆ ಒಂದು ಸಲ ನೋಡ್ಬೋದು.